ಅಂಜಲಿ ನಿಂಬಾಳ್ಕರ್ ಬಹುತೇಕ ಎಲ್ಲ ಕ್ಷೇತ್ರಗಳಿದ್ದಾರೆ, ಹೋಗ್ತಾ ಇದ್ದಾರೆ, ಇನ್ನೂ ಹೋಗ್ತಾರೆ. ಮತ್ತು ನನ್ನ ವಿಶ್ವಾಸ ಇದೆ ಅವರು ಪ್ರಚಂಡ ಬಹುಮತದಿಂದ ಆಗ್ತಾರೆ. ಒಳ್ಳೆ ಮೇಲೆ ಡಾಕ್ಟರ್ ಅದಾರೆ. 6 ಬಾರಿ ಚುನಾವಣೆ ಆಯಿತು, ಅಲ್ಲಿ ಬಿಜೆಪಿ ಆಸ್ಪತ್ರೆ. ಹಾಗಾಗಿ ಈ ಬಾರಿ ಒಂದು ಮಹಿಳೆಯರು ಕೊಟ್ಟು ಇದರಿಂದ ಏನ ಮತದಾರರು ಮಹಿಳೆಯರು ಓಟ್ ಹಾಕಬಹುದು ಅನ್ನೋ ವಿಶ್ವಾಸ. ಅದರಿಂದ ನಮಗೆ ಗ್ಯಾರಂಟಿಗಳಿವೆ. ಗ್ಯಾರಂಟಿಗಳು ಸಹ ಈ ಚುನಾವಣೆಯ ಮತದಾರ ಮೇಲೆ, ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳ ಮೇಲೆ ಪ್ರಭಾವ ಬೀಳಬಹುದು. ಪುರೋಹಿತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೆಣ್ಮಕ್ಳ ಬಗ್ಗೆ ಏನು ಹೇಳಿದ್ದಾರೆ ನನ್ನ ಮನಸ್ಸನ್ನು ನೋವಾಗಿ. ಸಭಾಪತಿ ಸ್ಥಾನದಲ್ಲಿದ್ದರು, ರಾಜ್ಯದ ಮುಖ್ಯಮಂತ್ರಿ ಇದ್ದರು, ಇವತ್ತೊಂದು ಪಕ್ಷದ ಅಧ್ಯಕ್ಷರಾದ್ದಾರೆ. ಮಹಿಳೆಯರಿಗೆ ಖಂಡಿತವಾಗಿ ಅವ್ರು ಗೌರವ ಅದೇ ಭಾವಿಸ್ತೇನೆ. ಆದರೆ ಇವತ್ತು ಅಗೌರವದಿಂದ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಸರ್ಕಾರಿಗೆ ಹೋಗಲಿಕ್ಕೆ ನಿರ್ಣಯ ಮಾಡ್ತಾರೆ ಅಂತ ಹೇಳಿದ್ರು ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ. ನಾವು ಮನವಿ ಮಾಡ್ತೇವೆ, ಅವರು ಈ ಮಾತು ಹಿಂದೆ ಹೋಗ್ಬೇಕು, ಅವ್ರು ಕ್ಷಮಾಯಾಚನೆ ಮಾಡಬೇಕು. ಈ ಥರ ನಾವು ಮಾತಾಡೋದು ತಪ್ಪು. ಕ್ಯಾನ್ರಾ ಕ್ಷೇತ್ರದಲ್ಲಿ 2ನೇ ಹಂತದಲ್ಲಿ 7ನೇ ತಾರೀಕು ಆಗ್ತಾ ಇದೆ. ನಮ್ಮ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ನಾಳೆ 14ನೇ ತಾರೀಕಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಚುನಾವಣೆ 7ನೇ ಮೇಗೆ ನಡೀತದೆ. ನಮ್ಮ ವಿಶ್ವಾಸ ಇದೆ. ನಾನು ಬಹುತೇಕ ಖಾನಾಪುರ, ಕಿತ್ತೂರಿಂದ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಒಂದೆರಡು ಉಳಿದಿರ್ಬೋದು. ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ, ಕಾಂಗ್ರೆಸ್ ಪರವಾಗಿದೆ. ನಮ್ಮ 5 ಗ್ಯಾರಂಟಿಗಳು ಏನು ಇವೆ, ಆ ಗ್ಯಾರಂಟಿಗಳ ಪ್ರಭಾವ ಸಹ ಈ ಚುನಾವಣೆಯಲ್ಲಿ ಮತದಾರರಲ್ಲಿ ಬಿದ್ದಿದೆ. ಇದು ಸ್ಪಷ್ಟ ಕಾಣಿಸ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ